ಸಂಕ್ರಮಣ ಸಲುವಾಗಿ ಏನೇನು ಮಾಡ್ಕೊಂಡ್ ಬಂದೀವು ಅನ್ನೋದನ್ನ ಇಷ್ಟ ಭೋಜನ ಅಂತ. ಬದ್ನಿಕಾಯಿ ಭರ್ತ, ಮಡಿಕೆ ಕಾಳ ಪಲ್ಯ ಉಸುಳಿ ಏನ್ರಿ, ಗಜರಿ ಚಟ್ನಿ, ಬದ್ನಿಕಾಯಿ ಏನ್ರಿ, ಮೊಸರು ಕಲಿಸಿದ ಅನ್ನ, ಇದು ಅವರಿಕಾಯಿ ಪಲ್ಯ, ಇದು ಬೆಣ್ಣೆ, ಇದು ಇದ್ರ ಕಾರೆಳು ಏನ್ರಿ, ಗುರಳ್ ಚಟ್ನಿ ಅಂತಾರಲ್ಲ, ಕಾರೆಳ ಗುರಳ ಒಂದು, ಇದು ಶೇಂಗಾ ಚಟ್ನಿ, ಇದು ಅಗಸಿ ಚಟ್ನಿ, ಇದು ನೋಡ್ರಿ ಸೌತಿಕಾಯಿ, ಆಮೇಲೆ ಮೂಲಂಗಿ, ಗಜ್ರಿ, ಆಮೇಲೆ ಕ್ಯಾರೆಟ್, ಆಮೇಲೆ ಇದು ನೋಡ್ರಿ ಮೊಸರು ಏನ್ರಿ, ಬದ್ನಿಕಾಯಿ ಭರ್ತ ನೋಡ್ರಿ, ಶೇಂಗಾದ ಎಲ್ಲ ಬಂಧು ಬಳಗ ಮತ್ತು ಆತ್ಮೀಯ ಸ್ನೇಹಿತರು, ಅಕ್ಕ ತಂಗಿಯರು ಎಲ್ಲರೂ ಬರ್ರಿ ಊಟ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ವಿಡಿಯೋ ನೀತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಸ್ನೇಹಿತರೆ ಬೋಗಿ ಇರ್ತಿರಲ್ಲ, ಬೋಗಿ ಇರೋ ಸಂಬಂಧ ಉತ್ತರ ಕನ್ನಡ ಭಾಗದಾಗ ಏನ್ ಮಾಡ್ತಾರ ಅಂದ್ರೆ ಸ್ನೇಹಿತರೆ, ಬುತ್ತಿ ರೊಟ್ಟಿ, ಸಜ್ಜಿ ರೊಟ್ಟಿ, ಮೇಲೆ ಶೇಂಗಾದೊಳಗಿ ಮತ್ತೆ ಎಲ್ಲಾ ರೀತಿ ಇದ್ ಮಾಡ್ಕೊಂಡು ಹೊರ ಸಂಚಾರ ಹೋಗ್ತಾರೆ ಸ್ನೇಹಿತರೆ. ಅದ್ರ ಸಲುವಾಗಿ ಇವತ್ತಿನ ದಿವಸ ನಾವು ಎಲ್ಲಿ ಹೊಂಟಿವಿ ಅಂದ್ರೆ ಸ್ನೇಹಿತರೆ, ಕಿಲೇಗಾಂವ್ ಬಸವಣ್ಣ ಹೊಂಟಿವ್ರಿ. ಇದು ಇರುವುದಿಲ್ಲ ಅಂದ್ರ ಬೆಳಗಾವಿ ಜಿಲ್ಲೆ ಅತನಿ ತಾಲೂಕ್ ಸ್ನೇಹಿತರೆ. ಬರ್ರಿ ಸುಕ್ಷೇತ್ರ ಕಿಲೇಗಾಂವ್ ಬಸವಣ್ಣಕ್ ಹೋಗೋಣತ್ತ. ಅಲ್ಲಿ ಹೋಗಿ ಏನೈತಿ ಮುಂದಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬರ್ರಿ ಸ್ನೇಹಿತರೆ ನೋಡೋಣ್ರಿ, ಬನ್ನಿ ಹೋಗೋಣ್ರಿ ಸ್ನೇಹಿತರೆ. ಈಗ ಕಿಲೇಗಾಂವ್ ಬಸವೇಶ್ವರ ದೇವಸ್ಥಾನಕ್ ಬಂದಿವಿ ಸ್ನೇಹಿತರೆ. ಇಲ್ಲಿ ನೋಡ್ರಿ ಕಾರ್ ಪಾರ್ಕಿಂಗ್ ಮಾಡಿವಿ. ಅಲ್ಲಿ ನೋಡ್ರಿ ಪ್ರಸಾದ ನಿಲಯ, ಅನ್ನ ದಾಸೋಹ ಕಡೆ ಐತಿ ಸ್ನೇಹಿತರೆ. ಪಾರ್ಕಿಂಗ್ ಮಾಡಕ್ ವ್ಯವಸ್ಥೆ ಸಾಕಷ್ಟು ಸ್ನೇಹಿತರೆ. ಈಗ ದೇವಸ್ಥಾನಕ್ ಹೋಗೋ ದಾರಿ ರೀ, ಈ ಕಡೆ ಪಾರ್ಕಿಂಗ್ ವ್ಯವಸ್ಥೆ ಐತಿ ನೋಡ್ರಿ. ಕಾರ್ ಪಾರ್ಕಿಂಗ್ ಮಾಡಕ ಎಲ್ಲಾ ರೀತಿ ವ್ಯವಸ್ಥೆ ಐತಿ. ಮುಖ್ಯ ದ್ವಾರ ಆ ಕಡೆ ಐತ್ರಿ. ಯಾಕಡೆ ಹೋದ್ರ ಅವ್ರು? ಇದು ಹೋಗುದಾರ ದೇವಸ್ಥಾನಕ್ಕ. ಸುತ್ತಲೂ ಅಂಗಡಿಗಳು ಅದಾವು. ಕೈಕಾಲ್ ಮುಖ ತಕೊಳಕ್ ನೀರಿನ ವ್ಯವಸ್ಥೆ ಐತ್ರಿ. ಇಲ್ಲಿ ಸುತ್ತಮುತ್ತ ಅಂಗಡಿಗಳು ಅದಾವು. ಹೊಟ್ಯಾಗ ಸಂಕಟ ಆಗತ್ತ. ಐಸ್ ಕ್ರೀಮ್ ತಗೊಂಡಾರ ಇಬ್ರು 3 ಜನ. ಐಸ್ ಕ್ರೀಮ್ ತಿನ್ನತ್ರ ಹೊಟ್ಯಾಗ ಸಂಕಟ ಆಗತ್ತ. ಏನ್ ಹೇಳ ಕವರ್ ಆಗೋದು ದೂರ ಇರತ್ತ. ಫೋಟೋ ಹೊಡ್ತಿ ಕೊಡ್ರಿ ಅಟ್ಟ ಐಸ್ ಕ್ರೀಮ್ ತಿನ್ನೋದೊಂದು. ಬರ್ರಿ, ನಾವು ಇವತ್ತಿನ ದಿವಸ ನಿಮ್ಗ ಎಲ್ಲಿ ಕರ್ಕೊಂಡು ಹೋಗ್ತೀವಪ್ಪ ಅಂತಂದ್ರ, ಕರ್ನಾಟಕದಾಗ ಧಾರ್ಮಿಕ ಸ್ಥಳ ಆಗಿರುವಂತ ಹಾಗೂ ಐತಿಹಾಸಿಕ ಮಹತ್ವವನ್ನು ಹೊಂದಿರುವಂತ ಬೆಳಗಾವಿ ಜಿಲ್ಲೆಯೊಳಗಿರುವಂತ ಅತನಿ ತಾಲೂಕಿನ್ಯಾಗ ಬರುವಂತ ಕಿಲೇಗಾಂವ್ ಗ್ರಾಮಕ್ಕ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ. ಬರ್ರಿ, ಕಿಲೇಗಾಂವ್ ಗ್ರಾಮದೊಳಗ ಶ್ರೀ ಬಸವೇಶ್ವರ ದೇವಸ್ಥಾನ ಐತಿ ನೋಡ್ರಿ, ಅಲ್ಲಿ ಹೋಗೋಣ ಬರ್ರಿ. ಇದು ಕೇವಲ ಒಂದು ದೇವಸ್ಥಾನ ಮಾತ್ರವಲ್ಲದೆ ಭಕ್ತಿ, ನಂಬಿಕೆ, ಇತಿಹಾಸ ಮತ್ತು ಲಿಂಗಾಯತ ಧರ್ಮದ ತತ್ವಗಳನ್ನ ಸಾರುವಂತ ಒಂದು ಪವಿತ್ರವಾಗಿರುವಂತ ಶಕ್ತಿ ಕೇಂದ್ರ ಆಗೈತಿ ನೋಡ್ರಿ. ನೀವು ಬೆಂಗಳೂರದಿಂದ ಈ ದೇವಸ್ಥಾನ ದರ್ಶನ ಮಾಡ್ಲಿಕ್ಕೆ ನೀವು ಬರ್ತಿದ್ರಿ ಅಂದ್ರ, ಇದು ಕಿಲೇಗಾಂವ್ ಬಸವೇಶ್ವರ ದೇವಸ್ಥಾನ ಸುಮಾರು 520 ಕಿಲೋಮೀಟರ್ ಆಗ್ತೈತಿ ನೋಡ್ರಿ. ಅಂದ್ರೆ ನೀವು ರಸ್ತೆ ಮೂಲಕ ಬಂದ್ರ 9 ರಿಂದ 10 ಗಂಟೆಗಳ ಕಾಲ ನೀವು ಪ್ರಯಾಣ ಮಾಡ್ಬೇಕಾಕತ್ರಿ. ಒಂದ್ ವೇಳೆ ನೀವು ಬೆಳಗಾವದಿಂದ ಕಿಲೇಗಾಂವ್ಕ್ ಬರ್ತಿದ್ರಿ ಅಂದ್ರ ಸುಮಾರು 100 ರಿಂದ 110 ಕಿಲೋಮೀಟರ್ ಆಗ್ತೈತಿ ನೋಡ್ರಿ. ಅತನಿದಿಂದ ನೀವು ಕಿಲೇಗಾಂವ್ಕ್ ಬರ್ತಿದ್ರಿ ಅಂದ್ರ ಸುಮಾರು 25 ರಿಂದ 30 ಕಿಲೋಮೀಟರ್ ಆಗ್ತೈತ್ರಿ. ಅತನಿಯಿಂದ ಬಸ್ಸಿನ ಸೌಕರ್ಯ ಐತ್ರಿ. ಅದಲ್ದನೆ ಖಾಸಗಿ ವಾಹನದ ವ್ಯವಸ್ಥೆನೂ ಸಹಿತ ಐತ್ರಿ. ನೋಡ್ರಿ, 7 ಅಡಿ ಉದ್ದ, 6.5 ಅಡಿ ಎತ್ತರದ ಉದ್ಭವ ಮೂರ್ತಿಯಾಗಿ ಬೆಳೆದು ನಿಂತಿರುವ ಕಿಲೇಗಾಂವಿ ಬಸವಣ್ಣ ಅಂದ್ರ ನಂದಿ ರೂಪದೊಳಗ ಅದ ನೋಡ್ರಿ ಬಸವಣ್ಣ. ಆ ಬಸವಣ್ಣಂದು ಒಂದು ಐತಿಹ್ಯದ ಕಥೆ ಕೇಳದಿವಿ ಅಂದ್ರೆ ನಾವು ನಿಜಕ್ಕೂ ನಮಗೆ ಏನಾಗ್ತದಂದ್ರ ಬಹಳಷ್ಟು ಅಚ್ಚರಿ ಆಗ್ತದ ನೋಡ್ರಿ. ಅಷ್ಟೊಂದು ಪವಾಡಗಳಿಗೆ ಈ ಬಸವಣ್ಣ ಬಹಳಷ್ಟು ಹೆಸರಾಗ್ಯಾನ್ರಿ. ಈ ದೇವಸ್ಥಾನ ಪವಾಡಗಳಿಗೆ ಸಾಕ್ಷಿ ಆಗೈತಿ ಅಂತಂದ್ರ ಅತಿಶೋಕ್ತಿ ಏನೋ ಆಗಂಗಿಲ್ಲ ನೋಡ್ರಿ. ಕಿಲೇಗಾಂವ್ ಪರಿಸರದಲ್ಲಿ ಗೋಪಾಲಕರು ಹಸುಗಳನ್ನ ಮೇಯಿಸುವಾಗ ಹಸು ದಿನನಿತ್ಯ ಏನ್ ಮಾಡ್ತಿತ್ತಂದ್ರ ರಾತ್ರಿ ಹುತ್ತದ ಮೇಲ ಹತ್ತಿ ಹಾಲು ಕೊಡ್ತಿತ್ತತ್ರಿ. ಇದನ್ನ ಗಮನಿಸಿದ ಗೋಪಾಲಕ ಡವಳಪ್ಪ ಅಜ್ಜನಿಗೆ ರಾತ್ರಿ ಕನಸಿನಲ್ಲಿ ಬಂದು, ನಾನು ಈ ಹುತ್ತದಲ್ಲಿ ನೆಲೆಸೀನಿ ಅಂತೇಳಿ ಸ್ವಪ್ನದಲ್ಲಿ ಕಾಣಿಸ್ತತ್ರಿ. ಮುಂಜಾನೆ ಗ್ರಾಮಸ್ಥರ ಸಮ್ಮುಖದೊಳಗ ಹುತ್ತುವನ್ನು ಅಗಿದು ನೋಡಿದಾಗ ನಂದಿ ವಿಗ್ರಹ ಕಾಣಿಸ್ತತ್ರಿ.
ನಂತರ ಗ್ರಾಮಸ್ಥರೆಲ್ಲರೂ ಪೂಜಾ ಸಾಮಾನುಗಳನ್ನೆಲ್ಲ ತಗೊಂಡು ಪೂಜೆವನ್ನ ಮಾಡಿದ್ರತ್ರಿ. ಅವತ್ತ ಚಿಕ್ಕದಾಗಿ ಇರುವಂತ ಬಸವಣ್ಣ ಅಂದ್ರೆ ನಂದಿ ಮೂರ್ತಿ ರೀ ಪ್ರತಿ ವರ್ಷನೂ ಬೆಳ್ಕೋತ ಹೋಗಿ ಇವತ್ತಿನ ದಿವಸ 7 ಅಡಿ ಉದ್ದ 6.5 ಅಡಿ ಅಗಲವಾಗೈತ್ರಿ. ಅಂದಿನಿಂದ ಇವತ್ತಿನವರೆಗೂ ಬಸವಣ್ಣನಿಗೆ ವಿಶೇಷವಾಗಿರುವಂತ ಪೂಜೆಯನ್ನ ಸಲ್ಲಿಸಲಾಗ್ತದ್ರಿ. ನೋಡ್ರಿ, ದಿನಕ್ಕ ಬಸವಣ್ಣನ ಪವಾಡಗಳು ಹೆಚ್ಚಾಗುವುದನ್ನು ನೋಡಿ ಆವತ್ತಿನ ದಿವಸ ಬಿಜಾಪುರದ ಮುಸ್ಲಿಂ ದೊರೆ ಆಗಿರುವಂತ ಕೆಳೇಗಾಂವ್ ಗ್ರಾಮಕ್ಕೆ ಬಂದು ಪರೀಕ್ಷೆಗೆ ಮುಂದಾಗ್ತಾನ್ರಿ. ಆವಾಗ ಬಸವಣ್ಣನಿಗೆ ಏನ್ ಮಾಡ್ತಾನಪ್ಪ ಅಂತಂದ್ರ ನೈವೇದ್ಯ ರೂಪದಲ್ಲಿ ಮಾಂಸಾಹಾರವನ್ನ ಅರ್ಪಣೆ ಮಾಡ್ತಾರ್ರಿ. ಆವಾಗ ಏನ್ ಆಕತಪ್ಪ ಅಂತಂದ್ರ ಇಲ್ಲೊಂದು ಪವಾಡ ಜರುಗ್ತೈತಿ ನೋಡ್ರಿ. ಏನ್ ಪವಾಡ ಜರುಗ್ತದಂದ್ರ ಪವಾಡ ಸದೃಶ ಎಂಬಂತೆ ದಾಸಾಳ ಹೂವುಗಳಾಗಿ ಬದಲಾಗ್ತದ್ರಿ. ಅಂದ್ರ ಮಾಂಸಾಹಾರ ಏನ್ ಅರ್ಪಣೆ ಮಾಡಿದ್ರಲ್ಲ ಅದು ದಾಸಾಳ ಹೂವಾಗಿ ಬದಲಾಗ್ತತ್ ನೋಡ್ರಿ. ಇಲ್ಲಿ ಕೆಳೇಗಾಂವ್ ಬಸವಣ್ಣ ಒಂದು ಪವಾಡವನ್ನ ಮಾಡಿದ್ರು ನೋಡ್ರಿ. ಅಲ್ಲದ ರೀ ಬಸವಣ್ಣನ ಮತ್ತೊಂದು ಪರೀಕ್ಷೆಗೆ ಒಳಪಡಿಸ್ತಾನ್ರಿ ಆದಿಲ್ಶಾಹಿ ದೊರೆ. ಮೂರ್ತಿಯ ಎರಡೂ ಬದಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಬರ್ಚಿಯಿಂದ ಇರಿತಾರ್ರಿ. ಆಗ ಒಂದೆಡೆಯಿಂದ ರಕ್ತ ಮತ್ತೊಂದೆಡೆಯಿಂದ ಹಾಲು ಸುರಿಯಾಕ ಪ್ರಾರಂಭ ಆಗ್ತದ್ರಿ. ಇದಾದ ಕೆಲವೇ ಕ್ಷಣದೊಳಗೆ ಏನಾಗ್ತದಂದ್ರ ತನ್ನ ಸೈನ್ಯದೊಂದಿಗೆ ಆಗಮಿಸಿದ್ದ ದೊರೆಯು ದೃಷ್ಟಿಯನ್ನು ಕಳೆದುಕೊಳ್ತಾನ್ರಿ. ಅದಲ್ಲದೆ ಇಡೀ ಸೈನ್ಯವೇ ದೃಷ್ಟಿಹೀನ ಸ್ಥಿತಿಗೆ ಬಂದು ತಲುಪ್ತತ್ರಿ. ಆ ಕ್ಷಣದಲ್ಲೇ ಸಂಕಲ್ಪ ತೊಟ್ಟ ದೊರೆ, ನೀನು ಸಾಕ್ಷಾತ್ ಪರಮಾತ್ಮನಾಗಿದ್ದೀಯಪ್ಪ, ನನ್ನ ದೃಷ್ಟಿಯನ್ನು ನನಗೆ ವಾಪಸ್ ನೀಡು ಅಂತ ಹೇಳಿ ದೊರೆ ಏನ್ ಮಾಡ್ತಾನ್ರಿ ಬಸವಣ್ಣನಿಗೆ ಮೊರೆ ಹೋಗ್ತಾರ್ರಿ. ಅವಾಗ ಮೊರೆ ಇಟ್ಟು ಕೂಡ್ಲೇನೆ ರಾಜನಿಗೆ ಮತ್ತ ಕಣ್ಣುಗಳು ಅಕ್ಷರಶಃ ಬಂದು ಬಿಡ್ತಾವ್ರಿ. ಅವಾಗ ರಾಜ ಏನ್ ಮಾಡ್ತಾನಪ್ಪ ಅಂತಂದ್ರ ಪವಾಡ ಬಸವಣ್ಣನಿಗೆ ಶರಣಾಗತನ ಆಗ್ತಾರ್ರಿ ಅನ್ನುವಂತ ಐತಿಹ್ಯ ಐತ್ರಿ. ಅಲ್ಲದೆ ಬಸವಣ್ಣನ ಪವಾಡಗಳಿಗೆ ಮನಸೋತು ರಾಜ ತನ್ನ ಆಧೀನದಲ್ಲಿರುವಂತ 800 ಎಕರೆ ಭೂಮಿಯನ್ನ ಬಸವಣ್ಣನ ದೇವಸ್ಥಾನಕ್ಕ ದಾನವಾಗಿ ನೀಡ್ತಾರ್ರಿ. ಒಂದೇ ರಾತ್ರಿಯಲ್ಲಿ ಇಡೀ ದೇವಾಲಯ ನಿರ್ಮಾಣ ಮಾಡುವ ಮೂಲಕ ಬಸವಣ್ಣನಿಗೆ ಅಂದ್ರೆ ನಂದಿ ಭಕ್ತಿ ಪರಾಕಾಷ್ಠೆಯಿಂದ ಮೆರಿತಾರ ನೋಡ್ರಿ. ಈಗಲೂ ದೇವಸ್ಥಾನದ ಗರ್ಭಗುಡಿಯು ಇಸ್ಲಾಂ ವಾಸ್ತುಶಿಲ್ಪಿಯನ್ನ ಹೊಂದಿರುವುದನ್ನ ಇಂದಿಗೂ ನಾವು ಕಣ್ತುಂಬಿಕೊಳ್ಳಬಹುದಾಗೈತಿ ನೋಡ್ರಿ ಸ್ನೇಹಿತರೆ. ಈ ಶ್ರೀ ಬಸವೇಶ್ವರ ದೇವಸ್ಥಾನ ಕೆಳೇಗಾಂವ್ ಒಂದು ಪ್ರವಾಸ ಸ್ಥಳ ಮಾತ್ರವಲ್ಲ, ಅದು ಭಕ್ತಿಯ ಪಾಠ, ಮಾನವೀಯತೆಯ ಸಂದೇಶ ಮತ್ತು ಬಸವಣ್ಣನ ತತ್ವಗಳ ಜೀವಂತ ರೂಪ. ನೀವು ಒಮ್ಮೆ ಇಲ್ಲಿಗೆ ಭೇಟಿ ನೀಡಿದರೆ ಮನಸ್ಸಿಗೆ ಅಪಾರವಾಗಿರುವಂಥ ಶಾಂತಿ ಸಿಗ್ತೈತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ನೋಡ್ರಿ. ಅಗ್ರಾಣಿ ಸಂಗಮನಾಥಕ್ಕೆ ಹೋಗುವುದಾರ ಸ್ನೇಹಿತರೆ ಈ ಕಡೆಯಿಂದ. ಸ್ನೇಹಿತರೆ ಇಲ್ಲೇನು ಬಾವಿ ಇತ್ತಿರಲ್ಲ, ಈ ಬಾವಿಯಿಂದ ಏನೈತಿ ನೀರು ಒಯ್ತಾರೋ. ಪ್ರತಿನಿತ್ಯ ಪೂಜಾರಿ ಏನೈತಿ ಬಸವೇಶ್ವರ ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ನೀರು ಇಲ್ಲಿಂದ ಈ ಬಾವಿಯಿಂದ ಒಯ್ತಾರೆ ಸ್ನೇಹಿತರೆ. ಪೂಜೆಗೆ ನೀರು ಒಯ್ತಾರೆ ಸ್ನೇಹಿತರೆ ಈ ಬಾವಿಯಿಂದ. ಹೊಳೆ ನೀರು ನಾವು ಬಂದಿದ್ದು ಬಿಡಿ, ಯಾವಾಗ ನೀರು ಇದ್ದಿದ್ದಿಲ್ಲ, ಈ ನೀರು ಹೆಚ್ಚಾಗ್ಯಾವ ನೋಡ್ರಿ. ಇದು ಯಾವಾಗಲೂ ಓಪನ್ ಇರ್ತೈತ್ರಿ ಅದು, ಆದರೆ ಈಗ ಕ್ಲೋಸ್ ಮಾಡ್ಯಾರ. ಈಗ
ಮಧ್ಯಾಹ್ನ ಆಗತ್ತೆ ಕ್ಲೋಸ್ ಮಾಡ್ಯಾರ ಯಾರಿಗೆ ಗೊತ್ತ್ರಿ. ಮಧ್ಯಾಹ್ನ 12 ಗಂಟೆ ಆಯ್ತು ನಾವು ಬಂದಾಗ ಇಲ್ಲಿ. ಇಲ್ಲಿಗೆ ಆದಾಗ ಸ್ನೇಹಿತರೆ ಬಸವನ ದರ್ಶನ ಬರ್ಕೊಂಡ್ ಬಂದ್ವಿ. ಈಗ ನೆಕ್ಸ್ಟ್ ಏನೈತಿ ಊಟ ಮಾಡೋಣ್ರಿ. ನೋಡ್ರಿ ಊಟ ತಯಾರು ನಡತ್ ನೋಡ್ರಿ. ಭೋಗಿ ವಿಶೇಷವಾಗಿ ಊಟ ಅಡಿಗೆ ಏನೇನ್ ಮಾಡ್ಕೊಂಡ್ ಬಂದ್ವಿ ನಾನು ನಿಮ್ಗೆ ತೋರಿಸ್ತೀನಿ ರೀ. ಅವಾರೆಲ್ಲ ತೆಗಿತಿದಾರೆ ಈಗ. ನೋಡ್ರಿ ಸ್ನೇಹಿತರೆ, ಇವತ್ತು ವಿಶೇಷ ಮಕರ ಸಂಕ್ರಮಣ ನಿಮಿತ್ತವಾಗಿ ನಾವು ಏನ್ ಮಾಡಿವಿ, ಅಥಣಿ ತಾಲೂಕಿನ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಕೆಳಗಾವ ಬಸವಣ್ಣಗತ್ತ ಬಂದ್ರಿ. ದೇವ್ರ ದರ್ಶನ ಆತು, ಎಲ್ಲ ಆತತ್ತ. ಇವತ್ತು ಸಂಕ್ರಮಣ ಭೋಗಿ ಅಂತ ಹೇಳಿ 2 ಸಂಕ್ರಮಣ ಆಚರಣೆ ಮಾಡೋದು ಸಲುವಾಗಿ ನಾವು ಇವತ್ತು ಬಂದೀವ್ರಿ. ನಾ ಇವತ್ತಿನ ದಿವಸ ಸಂಕ್ರಮಣ ಸಲುವಾಗಿ ಏನೇನ್ ಮಾಡ್ಕೊಂಡ್ ಬಂದೀವು ಅನ್ನೋದನ್ನ ಇಷ್ಟ ಭೋಜನ ಅಂತಾರಲ್ಲ ಸ್ನೇಹಿತರೆ. ನಮ್ಮ ಉತ್ತರ ಕರ್ನಾಟಕದಾಗ ಈ ಮಕರ ಸಂಕ್ರಮಣ ವಿಜೃಂಭಣೆಯಿಂದ ಆಚರಿಸ್ತೀವಿ. ಅದಕ್ಕೇನೈತಿ ನಾವು ಈಗ ನಮ್ಮ ಇಷ್ಟ ಭೋಜನ ಈಗ ನಾವು ವರ್ಷದಲ್ಲಿ ಮಕರ ಸಂಕ್ರಮಣ ದಿನ ಏನ್ರಿ ಎಲ್ಲಾ ನಾನಾ ತರ ಅಡಿಗೆಗಳನ್ನ ಮಾಡಿರ್ತೀವ್ರಿ ಏನ್ರಿ. ಅದು ನೋಡ್ರಿ ಯಾವ್ದ ಪ್ರಕಾರ ಈಗ ನಾ ಹೇಳ್ಬೇಕಂದ್ರ ಇದು ಬದ್ನಿಕಾಯಿ ಭರ್ತ, ಮಡಿಕೆ ಕಾಳ ಪಲ್ಯ ಉಸುಳಿ ಏನ್ರಿ, ಗಜ್ರಿ ಚಟ್ನಿ, ಬದ್ನಿಕಾಯಿ ಏನ್ರಿ, ಮೊಸರು ಕಲಸಿದ ಅನ್ನ, ಇದು ಅವರಿಕಾಯಿ ಪಲ್ಯ, ಇದು ಬೆಣ್ಣಿ, ಇದು ಇದ್ರ ಕಾರೆಳು ಏನ್ರಿ, ಗುರಳ್ ಚಟ್ನಿ ಅಂತಾರಲ್ಲ, ಕಾರೆಳ ಗುರಳ ಒಂದ, ಇದು ಶೇಂಗಾ ಚಟ್ನಿ, ಇದು ಅಗಸಿ ಚಟ್ನಿ, ಇದು ನೋಡ್ರಿ ಸೌತಿಕಾಯಿ, ಆಮೇಲೆ ಮೂಲಂಗಿ, ಗಜ್ರಿ, ಆಮೇಲೆ ಕ್ಯಾರೆಟ್, ಆಮೇಲೆ ಇದ್ ನೋಡ್ರಿ ಮೊಸರು ಏನ್ರಿ, ಬದ್ನಿಕಾಯಿ ಭರ್ತ ನೋಡ್ರಿ, ಶೇಂಗಾದ ಹೋಳಿಗೆ ಏನ್ರಿ, ಇದು ನೋಡ್ರಿ ಮಡಿಕೆ ಕಾಳು, ಒಣ ಮಡಿಕೆ ಕಾಳು ತಂದಿವು, ಕಡ್ಲಿ ಸುಲಗಾಯಿ ಅಂತೀವಿ ನಮ್ಮ ಕಡೆ, ನಿಮ್ ಕಡೆ ಕಡ್ಲಿ ಕಾಳು ಅಂತಾರ, ಕಡ್ಲಿ ಏನ್ರಿ, ಆಮೇಲೆ ವಟಾಣಿ, ಹಸಿ ವಟಾಣಿ, ಆಮೇಲೆ ಮಕರ ಸಂಕ್ರಮಣದ ಎಳ್ಳು ಬೆಲ್ಲ. ನೀವು ಎಳ್ಳು ಬೆಲ್ಲ ತಗೊಂಡ ಏನ್ರಿ ಸಿಹಿ ಕೈಗಳನ್ನ ಸಮನಾಗಿ ಹಂಚಿಕೊಂಡ ಬರುವ ಸುಖ ಮತ್ತು ದುಃಖಗಳನ್ನು ಒಂದೇ ಸಮನಾಗಿ ಆದದ್ದನ್ನು ಮರೆತು ಹೊಸದನ್ನು ನಾವು ನೆನೆಸುತ್ತಾ ಇವತ್ತಿನ ದಿವಸ ಮಕರ ಸಂಕ್ರಮಣದ ಎಳ್ಳು ಬೆಲ್ಲ ತಗೊಂಡ ನೀವು ಆನಂದವಾಗಿ ಸಂತೋಷವಾಗಿ ನಿಮ್ಮ ಆಯುಷ್ಯ ಆರೋಗ್ಯ ಹೆಚ್ಚ ನಮ್ದು ಬೆಳಿಲ್ಲ ಅಂತ ಹೇಳ್ತಾ ಇವತ್ತಿನ ದಿವಸ ಈ ಭೋಜನ ಮಾಡೋಣ. ಬರ್ರಿ ನೋಡ್ರಿ ಸ್ನೇಹಿತರೆ, ಈಗ ನೀವೆಲ್ಲರೂ ಕೂಡ ಊಟ ಮಾಡೋಣ ಬನ್ರಿ. ಈ ಸಂಕ್ರಮಣ ಭೋಗಿ ಸವಿಯನ್ನು ಬನ್ರಿ ಏನ್ರಿ. ನೋಡ್ರಿ ಎಲ್ಲಾ ಮಾಡಿದ್ದನ್ನ ಭಾರಿ ಆಗೈತ್ರಿ. ಭಾರಿ ಇಷ್ಟವಾದ ಭೋಜನ, ಉತ್ತರ ಕರ್ನಾಟಕದ ಅಚ್ಚುಮೆಚ್ಚಿನ ಭೋಜನ ಏನ್ರಿ. ಇದು ವರ್ಷಕ್ಕೊಂದ್ಸಲ ಈ ರೀತಿ ನಾವು ಮಾಡ್ತೀವ್ರಿ. ಇದು ಬಾಳ ಇಷ್ಟ ರೀ, ಎಲ್ಲರಿಗೂ ಇಷ್ಟ ರೀ. ಈಗ ನೋಡ್ರಿ ಶೇಂಗಾದ ಹೋಳಿಗೆ ಭಾರಿ ಆಗೈತ್ರಿ. ತಿನ್ನೋಣ, ನೋಡೋಣ ಬನ್ರಿ. ನಮ್ಮ ಎಲ್ಲ ಬಂಧು ಬಳಗ ಮತ್ತು ಆತ್ಮೀಯ ಸ್ನೇಹಿತರು, ಅಕ್ಕ ತಂಗಿಯರು ಎಲ್ಲರೂ ಬರ್ರಿ ಊಟ ಮಾಡೋಣ. ಸ್ನೇಹಿತರೆ, ಸಂಕ್ರಮಣ ವಿಶೇಷವಾಗಿ ನೋಡ್ರಿ ಸಜ್ಜಿ ರೊಟ್ಟಿ, ಶೇಂಗಾದ ಹೋಳಿಗೆ, ಮಡಕೆ ಕಾಳು ಪಲ್ಯ, ಬದ್ನಿಕಾಯಿ ಭರ್ತ ಸೂಪರ್ ಆಗತ್ತ ಸ್ನೇಹಿತರೆ. ಊಟ ಭರ್ಜರಿ ಆಗತ್ತು. ಈ ವರ್ಷ ನೋಡ್ರಿ ಸಂಕ್ರಮಣ ಹಬ್ಬ ಭೋಗಿ ದಿವಸ ನಾವು ಹಬ್ಬ ಈ ರೀತಿ ಆಚರಣೆ ಮಾಡಿದ್ವಿ. ನೀವು ಕೂಡ ನಿಮ್ ಕಡೆ ಸೈಡ್ ಏನೈತಿ ಸಂಕ್ರಮಣ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತೀರಿ ಮತ್ ಭೋಗಿ ಯಾವ ರೀತಿ ಆಚರಣೆ ಮಾಡ್ತೀರಿ ಅಂತ ನಮ್ಗೊಂದ್ಸಲ ಕಮೆಂಟ್ ಮಾಡಿ ಸ್ನೇಹಿತರೆ. ಕಿಲೆಗಾವದಾಗ ಏನೈತಿ ಬಸವೇಶ್ವರ ದರ್ಶನ ಕೂಡ ತುಂಬಾ ಚೆನ್ನಾಗತ್ತೆ ಸ್ನೇಹಿತರೆ. ಈ ವಿಡಿಯೋ ಏನೈತಿ ಅಗ್ರಾಣಿ ಸಂಗಮನಾಥ ಅವಳ ದರ್ಶನ ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಏನೈತಿ ಎಂಡ್ ಮಾಡ್ತೀನಂತ, ಮತ್ತೊಂದು ವಿಡಿಯೋದೊಂದಿಗೆ ನಾ ಮತ್ತೆ ಬರ್ತೀನಂತ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.